Hello, cutie pies. Welcome back to me. After a long time, long vlog ಮಾಡ್ತಿದ್ದೀನಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಐ ಹೋಪ್ ನೀವೆಲ್ಲ ನಂಗೆ ಮಿಸ್ ಮಾಡ್ಕೊಂಡಿರ್ತೀರಾ ಅಂತ ನಾನು ನಿಮ್ಗೆಲ್ಲ ತುಂಬಾ ಮಿಸ್ ಮಾಡ್ಕೊಂಡೆ. ಸೊ ಏನಪ್ಪಾ ಇತ್ತೀಚೆಗೆ ವಿಡಿಯೋನೇ ಬರ್ತಿಲ್ಲ ಅಂತ ಅನ್ಕೊಂಡ್ರ ಏನ್ ಮಾಡ್ಲಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಫುಲ್ ಜೋಶ್ ಅಲ್ಲಿ ಇದ್ದೆ. ಎಲ್ಲ ಪ್ರತಿಯೊಂದು ವಿಡಿಯೋ ಪಟ ಅಂತ ಎಲ್ಲ ಪೋಸ್ಟ್ ಮಾಡ್ಕೊಂಡು ಆರಾಮಾಗಿದ್ದೆ. ಈಗ ಕಂಟೆಂಟೇ ಸಿಗ್ತಿಲ್ಲ, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಬಟ್ ಡೋಂಟ್ ವರಿ, ಇನ್ಮೇಲೆ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಏನಪ್ಪಾ ವಿಶೇಷ ಅಂತ ಅಂದ್ರೆ ಒಂದ್ ಗುಡ್ ನ್ಯೂಸ್ ಇದೆ. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಆ ಗುಡ್ ನ್ಯೂಸ್ ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಏನು ಅಂತ ಅಂದ್ರೆ ನಮ್ ಶ್ರಾವಣಂದು ಮದುವೆ ಫಿಕ್ಸ್ ಆಗಿದೆ. Oh my god! Wow! ಸೊ ಎಂಗೇಜ್ಮೆಂಟ್ ಬಂದು ನವೆಂಬರ್ 30th. ಮೇ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗುತ್ತೆ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಕನ್ಫರ್ಮ್ ಆಗಿ ಫಿಕ್ಸ್ ಆದ್ಮೇಲೆ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಂತೀನಿ. ಸೊ ಹಾಗೆ ನಮ್ಮ ವೈನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ವೈನಿ ಅಂತ ಎಂತ ಕೇಳ್ತಿದೀನಿ ಅಂತಂದ್ರೆ ಈ ಕಡೆ ಕನ್ನಡದಲ್ಲಿ ಅತ್ತಿಗೆ ಅಂತಾರೆ. ಸೊ ನಂಗೆ ಅತ್ತಿಗೆ ಬೇಗ ಬಾಯಿಗೆ ಬರಲ್ಲ. ಸೊ ನಮ್ಮ ಮರಾಠಿಲಿ ಅತ್ತಿಗೆನ ವೈನಿ ಅಂತ ಕರೀತಾರೆ. ಸೊ ಅದಕ್ಕೆ ನಾನು ವೈನಿ ವೈನಿ ಅಂತ ಕರಿತೀನಿ. ಸೊ ಅವ್ರ ಹೆಸರು ಬಂದು ಅಮೃತ ಅಂತ. ಅವ್ರು ಬಂದು ಭದ್ರಾವತಿ ಕಡೆಯವರು. ಸೊ ಅವರು ನಮ್ಮ ಅಣ್ಣನ ತರ ಚಿಲ್ ಕೂಲ್ ಟೈಪು. ಸೊ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಅಂತ ಅನ್ಸುತ್ತೆ. ಸೊ ತುಂಬಾ ಖುಷಿಯಾಗಿರ್ತಾರೆ. ನಾನ್ ನೋಡಿದೀನಿ ಅವ್ರಿಬ್ರು ಥಿಂಕಿಂಗ್ ಎಲ್ಲ ಒಂದೇ ತರ ಇದೆ. ಸೊ ಹಿಂದಿ ಜೋಡಿ ಅನ್ಸುತ್ತೆ. ಸೊ ಹಾಗೆ ತುಂಬಾ ಖುಷಿಯಾಗಿದ್ದೀನಿ, ಎಕ್ಸೈಟ್ಮೆಂಟ್ ಇದ್ದೀನಿ. ಈ ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಹಾಗೆ ಒಂದ್ ಕಡೆ ತುಂಬಾ ಖುಷಿಯಾಗಿದ್ದೀನಿ. ಆ ಲೈಕ್ ನಮ್ಮ ಕಸಿನ್ಸ್ ಮದ್ವೆಗೆಲ್ಲ ಊರ್ ಕಡೆ ಹೋದಾಗ ಅಲ್ಲಿ ನಮ್ಮೂರ್ ಕಡೆ ಗಾವ್ದೇವ್ ಅಂತ ಇರುತ್ತೆ. ಅಂದ್ರೆ ಮದ್ವೆ ಹಿಂದಿನ ದಿನ ಮದ್ವೆ ಇನ್ವಿಟೇಷನ್ ಕಾರ್ಡ್ ನ ನಮ್ಮ ಹಳ್ಳಿಲಿರೋ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಮಡಗಿ ದೇವ್ರ ಕರಿತೀವಿ, ಮದ್ವೆಗ್ ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅದು ಊರಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಆರಾಮ ಆತರ ಎಲ್ಲ ಹೋದಾಗ ನನ್ ಕಸಿನ್ಸ್ ಮದ್ವೆಗೆಲ್ಲ ಹೋಗಿದ್ನಲ್ಲ, ಬೇಜಾರಾಗ್ತಿತ್ತು. ನಮ್ಮ ಅಣ್ಣನ್ ಮದ್ವೆ ಯಾವಾಗ ಆಗುತ್ತೋ, ನಾನ್ ಯಾವಾಗ ಈ ತರ ಎಲ್ಲ ಇದ್ ಮಾಡ್ತೀನಿ ಅಂತ. ಅಂದ್ರೆ ಅಣ್ಣನ್ ತಂಗಿಗೆ ಇಂಪಾರ್ಟೆನ್ಸ್ ಜಾಸ್ತಿ. ಅಂದ್ರೆ ಇದಿರುತ್ತೆ ಅವ್ರಿಗೆ, ಅವ್ರನ್ನ ಕುರುಲಿ ಅಂತ ಕರೀತಾರೆ ನಮ್ ಕಡೆ ಮರಾಠಿಲಿ. ಸೊ ಅವ್ರ ಕೈಯಲ್ಲಿ ಒಂದಷ್ಟು ಶಾಸ್ತ್ರಗಳಿರುತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಕೆಲಸಗಳಿರುತ್ತೆ. ಅದೆಲ್ಲ ನೋಡೋದಕ್ಕೆ ನಾನ್ ನಮ್ಮ ಅಣ್ಣನ್ಗೆ ಯಾವಾಗ ಮಾಡೋದು ಈ ತರ, ನಮ್ಮ ಅಣ್ಣನ್ ಮದ್ವೆ ಯಾವಾಗುತ್ತೆ ಅಂತೆಲ್ಲ ಅನ್ಸ್ತಿತ್ತು. ಸೊ ಫೈನಲಿ ಆ ದಿನ ಬರ್ತಿದೆ. ಸೊ ತುಂಬಾ ಖುಷಿಯಾಗಿದ್ದೀನಿ. ಒಂದ್ ಕಡೆ ತುಂಬಾ ಖುಷಿ ಎಕ್ಸೈಟ್ಮೆಂಟ್ ಇದೆ, ಒಂದ್ ಕಡೆ ಚೂರು ಬೇಜಾರು. ಎಂತಕ್ಕಪ್ಪ ಅಂತ ಅಂದ್ರೆ ನಮ್ಮ ಒಂದು ಲಾಸ್ಟ್ 2 weeks ಇಂದ ನಮ್ ಡ್ಯಾಡಿ ನೆನಪಾಗ್ತಿದ್ದಾರೆ. ಎಂತಕ್ಕೆ ಅಂದ್ರೆ ನಮ್ಮ ಅಣ್ಣ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತಾನಲ್ಲ, ಅದ್ ಅನ್ಸತ್ತಕ್ಕೆ ನಮ್ ಡ್ಯಾಡಿ ಇರ್ಬೇಕಿತ್ತು, ನಮ್ಮ ಅಣ್ಣನ್ ಬೆನ್ನಿಂದ ಈ ಟೈಮ್ ಅಲ್ಲಿ ಅವ್ರು ಇರ್ಬೇಕಿತ್ತು ಅಂತ. ಆ ಲೈಕ್ ಅಂದ್ರೆ ನಮ್ಮಮ್ಮ ಸಿಂಗಲ್ ಪೇರೆಂಟು, ಅವ್ರು ಅಷ್ಟೊಂದು ರೆಸ್ಪಾನ್ಸಿಬಿಲಿಟೀಸ್ ತಗೊಳಕ್ಕಾಗಲ್ಲ. ನಮ್ಮ ಅಣ್ಣನೇ ನಮ್ಮ ಮನೆಗೆ ಹೆಡ್. ನಾವೇನೇ ಮಾಡೋದು ನಮ್ಮ ಅಣ್ಣನ ಕೇಳೇ ಮಾಡೋದು. ಸೊ ಇವಾಗ ಅವ್ನ ಮದ್ವೆ ಅವನೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಅವನೇ ಓಡಾಡ್ಬೇಕು, ಅವನೇ ಎಲ್ಲ ಅರೇಂಜ್ ಮಾಡಿಸ್ಬೇಕು. ಈ ಕಡೆಯಿಂದ ಹೋಗೋದು, ನಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಕರ್ಕೊಂಡು ಹೋಗೋದು, ಅದೆಲ್ಲ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ. ಆ ಟೈಮಲ್ಲಿ ಅನ್ಸುತ್ತೆ ನಮ್ಮ ಡ್ಯಾಡಿ ಇದ್ದಿದ್ರೆ ನಮ್ಮ ಅಣ್ಣನ ಮದ್ವೆ ಫುಲ್ ಎಂಜಾಯ್ ಮಾಡ್ಬೋದಿತ್ತು ಅಂತ. ಇವಾಗೂ ಎಂಜಾಯ್ ಮಾಡ್ಬೋದು. ನಾನ್ ನಮ್ ಡ್ಯಾಡಿನ ಬರೀ ಫೋಟೋದಲ್ಲಿ ನೋಡಿದೀನಿ, ನಂಗೆ ನೋಡಿರೋದೇ ನೆನಪಿಲ್ಲ. ನನ್ಗೆ ಅಷ್ಟೊಂದ್ ಡಿಫ್ರೆನ್ಸ್ ಅನ್ಸಲ್ಲ ನಮ್ಮ ಅಣ್ಣ ಮತ್ತೆ ನಮ್ ಡ್ಯಾಡಿನ. ಲೈಕ್ ಇಬ್ರು ಒಂದೇ ತರ ಇದಾರೆ ಅನ್ಸುತ್ತೆ, ಆ ಕರ್ಲಿ ಹೇರ್ಸ್ ಅದೆಲ್ಲ. ಕಣ್ ಮಾತ್ರ ನಂದು ನಮ್ ಡ್ಯಾಡಿ ತರ ಇದೆ. ಅದ್ ಬಿಟ್ರೆ ಇನ್ನೆಲ್ಲ ನಮ್ಮ ಅಣ್ಣ ನಂಗೆ ನಮ್ ಡ್ಯಾಡಿ ತರಾನೇ ಕಾಣಿಸ್ತಾನೆ. ನಾನ್ ಏನಿದ್ರು ನಮ್ಮ ಅಣ್ಣ ನಮ್ ಡ್ಯಾಡಿನ ನೋಡಿದ್ರೆ ನಮ್ಮ ಅಣ್ಣನಲ್ಲೇ. ಸೊ ಅವನು ನನ್ಗೊಂದು ಪುಟ್ಟ ಮಗು ತರ ನೋಡ್ಕೊಂತಾನೆ. ಯಾವ್ದೇ ಅಣ್ಣ ತಮ್ಮಂದಿರೋದು ತೋರ್ಸ್ಕೊಳಲ್ಲ. ಅವ್ರ ಅವ್ರೆಷ್ಟು ಅವ್ರ ತಂಗಿನ ಇಷ್ಟಪಡ್ತಾರೆ, ಅಕ್ಕ ತಂಗಿನ ಅಂತ ಅಂದ್ಬಿಟ್ಟು ಅದೇನಿದ್ರು ಮನ್ಸಲ್ಲಿ ಇರುತ್ತೆ. ಬಟ್ ನಮ್ಮ ಅಣ್ಣ ನಂಗೆ ತುಂಬಾ ಇಷ್ಟ ಪಡ್ತಾನೆ. ಸೊ ನನ್ಗೆ ಯಾವತ್ತೂ ಅದು ಫೀಲೇ ಬರ್ತಿಲ್ಲ ನಂಗೆ ನನ್ ಡ್ಯಾಡಿ ನೆನಪಾಗ್ಬೇಕು ಆತರ ಎಲ್ಲ. ನಾನೇನಿದ್ರು ನಮ್ಮ ಅಣ್ಣನಲ್ಲೇ ನಮ್ ಡ್ಯಾಡಿ ನೋಡಿದೀನಿ. ಬಟ್ ನಮ್ಮ ಅಣ್ಣ ಈ ಟೈಮಲ್ಲಿ ನಮ್ ಡ್ಯಾಡಿ ಇರ್ಬೇಕಿತ್ತು ನಮ್ಮ ಅಣ್ಣನ ಜೊತೆ ಅಂತ ಸ್ವಲ್ಪ ಅನ್ಸುತ್ತೆ. ಬಟ್ ಇಷ್ಟು ವರ್ಷ ಅವ್ನ್ ನಮ್ ಡ್ಯಾಡಿ ಸ್ಥಾನ ತಗೊಂಡಿದ್ದ. ಸೊ ಮದುವೆ ಮನೇಲಿ ನಾನು ನಮ್ ಡ್ಯಾಡಿ ಆಗಿ ನಮ್ ಡ್ಯಾಡಿ ಸ್ಥಾನನ ನಾನ್ ತಗೊಂಡು ಅವ್ನ್ ಬೆನ್ನಿಂದ ನಿಂತಿರ್ತೀನಿ ಅಂತ ಪಾಸಿಟಿವ್ ಥಿಂಕ್ ಮಾಡ್ಕೊಂಡು ನಮ್ ಡ್ಯಾಡಿ ನಮ್ಮ ಒಟ್ಟಿಗೆ ಇರ್ತಾರೆ, ಎಲ್ಲ ನೋಡ್ತಿದ್ದಾರೆ ಅಂತ ಅನ್ಕೊಂಡು ಖುಷಿಯಾಗಿ ಮಸ್ತ್ ಎಂಜಾಯ್ ಮಾಡೋಣ ನಮ್ಮ ಅಣ್ಣನ ಮದ್ವೆ ಅಂತ ಹೇಳ್ತಾ. ಸೊ ಇಲ್ಲಿಗ್ ಬರೋಣ. ಸೊ ಇವತ್ತಿನ ಏನಪ್ಪಾ ವ್ಲಾಗ್ ಅಂತ ಅಂದ್ರೆ ಲೈಕ್ ವಾಲ್ ವೆಡ್ಡಿಂಗ್ ಕ್ಯಾಲೆಂಡರ್ ಮಾಡ್ತಾರಲ್ಲ. ಸೊ ನಾನು ಅದೇ ಎಂಗೇಜ್ಮೆಂಟ್ ಥೀಮ್ ಇಟ್ಕೊಂಡಿದ್ದೀನಿ. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿರೋದು, ಏನಾದ್ರು ಒಂದು ಮಾಡ್ಬೇಕು ಅಂತ ಅನ್ಸಿತ್ತು ನಂಗೆ. ಈ ತರ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋದಕ್ಕೆ ಇಷ್ಟ. ಲೈಕ್ ಒಬ್ರಿಗೋಸ್ಕರ ಎಫರ್ಟ್ ಹಾಕ್ಬೇಕು, ಒಬ್ರಿಗೆ ಸರ್ಪ್ರೈಸ್ ಕೊಡಿಸ್ಬೇಕು ಅಂತೆಲ್ಲ ತುಂಬಾ ಇಷ್ಟ. ಸೊ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನನ್ಗೆ ಇಷ್ಟ ಆಗಿತ್ತು. ಸೊ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಿದೀನಿ. ಐ ಹೋಪ್ ನಮ್ಮ ಅಮ್ಮ ಏನಿಗೆ ಇಷ್ಟ ಆಗುತ್ತೆ, ನನ್ ಪುಟ್ಟ ಸರ್ಪ್ರೈಸ್ ಅಂತ ಅನ್ಕೊಂಡಿದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಫಸ್ಟ್ ಏನೇನ್ ಐಟಮ್ಸ್ ಬೇಕು ಅದೆಲ್ಲ ಒಂದ್ ಕಡೆ ಅರೇಂಜ್ ಮಾಡ್ಕೊಳ್ಳೋಣ. ಲೈಕ್ ಫೈನಲ್ ರಿಸಲ್ಟ್ ನೋಡೋಣ ಹೇಗ್ ಬರುತ್ತೆ ಅಂತ. ನಿಮ್ಗೆ ಇಷ್ಟ ಆದ್ರೆ ಸೊ
ಸೊ ನೀವು ಒಬ್ರಿಗೆ ನಿಮ್ಮ ಕಸಿನ್ ಅವ್ರ ಫ್ರೆಂಡ್ಸಿಗೆ ಯಾರಿಗಾರು ಮಾಡ್ಕೊಡ್ಬೇಕು ಅಂತಂದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನೇನು ಬೇಕು, ಏನೇನು ಐಟಮ್ಸ್ ಬೇಕು, ಹಿಂಗೆ ಏನೇನು ಅಂತೆಲ್ಲ. ಸೊ ಅರೇಂಜ್ ಮಾಡ್ಕೊಂಡು ಸೊ ಮತ್ತೆ ಸಿಗೋಣ. ಸೊ ಫಸ್ಟು ಫೋಟೋ ತೆಗಿಸ್ಬೇಕು, ನಮ್ಮ ಅಣ್ಣ ಮತ್ತೆ ನಮ್ಮ ವೈನಿದು ಫೋಟೋ ಪ್ರಿಂಟ್ ಹಾಕ್ಸ್ಬೇಕು. ಸೊ ಫೋಟೋಗ್ರಾಫರ್ ಅಂಕಲ್ ಅಂಗಡಿಗೆ ಹೋಗೋಣ. ಸೊ ಎಲ್ಲ ಅರೇಂಜ್ ಮಾಡ್ಕೊಂಡು ಮತ್ತೆ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಸೊ ಫಸ್ಟ್ ನಾವು ನಮ್ಮ ಫೋಟೋಗ್ರಾಫರ್ ಅಂಕಲ್ ಅಂಗಡಿಗೆ ಹೋಗೋಣ ಅಂತ ಹೇಳ್ತಾ, ಸೊ ಅಲ್ಲಿಗೆ ಹೋಗಿ ಆಮೇಲೆ ಬುಕ್ ಸ್ಟೋರ್ಗೆ ಹೋಗಿ ಏನೇನು ಐಟಮ್ಸ್ ಬೇಕೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನಮ್ಮ ಅಂಕಲ್ ಅಂಗಡಿಗೆ ಬಂದಿದ್ವಿ ಫೋಟೋ ತೆಗ್ಸೋಕ್ಕೆ. ಅಂಕಲ್ ಹಾಯ್ ಮಾಡಿ. ಹಾಯ್. ನಿಮ್ಮ ಹೆಸರು ಕಿರುಪರಿಚಯ ಕೊಡಿ, ಜೋರಾಗಿ ಹೇಳಿ. ನನ್ನ ಹೆಸರು ಬಿ ಕಿರಣ್. ನಾವು ಮಂಗಳೂರಿನವನು. ಇಲ್ಲಿ ಬಂದು ಇಲ್ಲಿ ಹುಟ್ಟಿ ಬೆಳೆದವನು. ನಾನು ಇಲ್ಲಿ ಫೋಟೋಗ್ರಫಿ ಆಗಿ ಒಂದು 25 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ನನ್ನ ಬಗ್ಗೆ ಹೇಳಿ. ನೀವು ಒಳ್ಳೆ ಹುಡುಗಿ. ಗಾಡೀಲಿ ಹೋಗ್ತಿದ್ರು ಸೈಡಲ್ಲಿ ನೋಡಲ್ಲ, ರೋಡೇ ನೋಡ್ಕೊಂಡು ಹೋಗ್ತೀಯ. ಮತ್ತೆ ನಾನು ಕರೆದು ಸಹ ನೀನು ನೋಡೋದಿಲ್ಲ, ಹಾಗೆ ಹೋಗ್ತಾ ಇರ್ತೀಯ. ಅಂದ್ರೂ ಕೇಳೋದಿಲ್ಲ ನಿನಗೆ. ಇವಾಗ ಇದು ಹೋಗ್ತಾ ಇರೋದು ಅದು ಒಳ್ಳೆ ಗುಣ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ನೋಡ್ಬಿಟ್ರೆ ಯಾರ್ಯಾರು ಡಿಕ್ಕಿ ಹೊಡೆದ್ಬಿಟ್ರೆ ಹೌದಲ್ಲ. ಹೌದೌದು. ಹಾಂ, ಅಷ್ಟೇನಾ? ಮತ್ತೆ ಹೇಳ್ಬೇಕು. ಮತ್ತೆ ನೀನೇನು ಓದ್ತಿದ್ಯಾ? ನಾನು BCA ಥರ್ಡ್ ಇಯರ್. BCA ಅಷ್ಟು ಗೊತ್ತಿಲ್ವಾ ಅಂಕಲ್? ನನ್ನ ಹೆಸರೇನು ಹೇಳಿ? ಹೂವಿ. ಅಷ್ಟರೂ ಗೊತ್ತಲ್ಲ. ತೆಗೀರಿ, ನಮ್ಮ ಅಣ್ಣ ಮತ್ತೆ ನಮ್ಮ ವೈನಿ ಫೋಟೋ ತೆಗೀರಿ. ರೈತೆ ಕಳಿಸಿದ್ದೀನಿ ಡಾಕ್ಯುಮೆಂಟಲ್ಲಿ. ಇಲ್ಲ ಇನ್ನು ಹುಲಿಯರ್ ಮೇಲೆ ಪಿಕ್ಚರ್ ನೋಡಿದೆ ನೀನು ಟ್ರೈಲರ್. ಹಾಂ, ಅದೇ ತೆಗೀರಿ. ಅದು ಸ್ವಲ್ಪ ಸೈಡಲ್ಲಿ ಹಂಗೆ ಕಟ್ ಮಾಡ್ಕೊಳ್ಳಿ. ಯಾವ ಅಡ್ರೆಸ್ ಹುಡ್ಕಲ್ಲ. ಇದೆಲ್ಲ ಕ್ರಾಪ್ ಮಾಡ್ಕೊಳ್ಳಿ ಸೈಡ್. ಫೈನಲಿ ಸಿಕ್ಕಿದೆ. ವೈನಿ, ನಮ್ಮ ವೈನಿ ಚೆನ್ನಾಗಿದ್ದಾರಾ? ಜೋಡಿ ಹೆಂಗಿದೆ? ಜೋಡಿ ಚೆನ್ನಾಗಿದೆ. ವರದಕ್ಷಿಣೆ ತಗೊಂಡಿದ್ದಾರೆ. ಅವ್ರ ಮನೆ ಲಕ್ಷ್ಮಿನ ಕರ್ಸ್ಕೊಂತ ಇದೀವಿ ಅಷ್ಟೇ. ಇಂಟರ್ವ್ಯೂ ಮಾಡ್ತಾರೆ ನನ್ನ. ಸರಿ, ಥ್ಯಾಂಕ್ಸ್ ಅಂಕಲ್. ಬರೋದಾ? ನಿಮ್ಮ ಅಣ್ಣನ ಮದುವೆ ಫೋಟೋಸ್ ಎಲ್ಲ ನಮಗೆ ಕೊಟ್ರೆ ವುಡ್ ಹೆಂಗಿದೆ ಗೊತ್ತಾ ತಗೊಡ್ತಾರೆ. ನಾವು ಯಾರು ತೆಗ್ದಿರ್ಬೋದು ಆ ಥರ ತಗೊಡ್ತೀವಿ. ಹೌದಾ? ಡಿಸ್ಕೌಂಟ್ ಬೇಕಾದ್ರೆ ಒಂದು ಆಲ್ಬಮ್ ಕೊಡ್ತೀವಿ ನಿಮಗೆ ನೋಡಿ. ಸರಿ, ಡಿಸ್ಕೌಂಟು ಅಲ್ಲಿ ಏನು ತಗೊಳ್ತಾರೆ 5,000 ಕಡಿಮೆ ಕೊಡಿ. ಸರಿ, ಆಯಿತು. ಬರೋದಾ? ಓಕೆ, ಬಾಯ್. ಥ್ಯಾಂಕ್ ಯು. ಸೊ ಹಾಗೆ ಬುಕ್ ಸ್ಟೋರ್ಗೆಲ್ಲ ಹೋಗಿ ಅದೊಂದು ಸ್ವಲ್ಪ ಉಲ್ಲನ್ನು ಅದು ಇದು ಎಲ್ಲ ತೊಗೊಬೇಕಿತ್ತು. ಸೊ ಎಲ್ಲ ತೊಗೊಂಡು ಒಂದು ಕಡೆ ಅರೇಂಜ್ ಮಾಡಿ ಮಡಿಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲ ತೊಗೊಂಡು ಮನೆ ಕಡೆ ಹೋದ್ವಿ. ಸೊ ನನಗೆ ಸ್ವಲ್ಪ ಹೆಲ್ಪ್ಗೆ ಆಯುಷು ಮತ್ತು ನಮ್ಮ ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ನಾನು ವೀಡಿಯೋ ಕರೆಕ್ಟಾಗಿ ಆಗ್ತಿದೆ ಅಂತ ಅಂದ್ಕೊಂಡೆ. ಅದು ಸ್ವಲ್ಪ ಕಾರ್ನರಲ್ಲಿ ಇಟ್ಕೊಂಡು ನಾವು ಮಾಡ್ತಿದ್ವಿ. ನಾನು ಫಸ್ಟೇ ಪೇಂಟ್ ಮಾಡಿ ಮಡಿಕೊಂಡಿದ್ದೆ. ಸೊ ಆಮೇಲೆ ಸ್ವಲ್ಪ ಕಾಣಿಸಿದೆ, ನಾನು ನೋಡ್ಕೊಂಡಿಲ್ಲ, ನಾನು ಕಾಣಿಸ್ತಿದೆ ಅಂದ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಒಂದು ಅರ್ಧ ಕ್ಯಾಪ್ಚರ್ ಆಗಿದೆ, ಅರ್ಧ ಕ್ಯಾಪ್ಚರ್ ಆಗಿಲ್ಲ. ಈ ಐಫೋನ್ ಯೂಸರ್ಸ್ದಿದೆ, ಸ್ಟೋರೇಜ್ ಇರಲ್ಲ ಅದು ಇದು ಅಂದ್ಕೊಂಡು. ಸೊ ಹಾಗೋ ಹೀಗೋ ಮಾಡಿದ್ದೀನಿ. ಐ ಹೋಪ್ ಸೊ ರೆಡ್ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ಅಂತ ಹೇಳಿ ರೆಡ್ ಕಲರ್ ಪೇಂಟ್ ಮಾಡ್ಕೊಂಡಿದ್ದೆ. ಹಾಗೆ ಗೋಲ್ಡನ್ ಪ್ಲಾಸ್ಟರ್ ಲುಕ್ ಬರಲಿ ಅಂತ ಹೇಳಿ ಗೋಲ್ಡನ್ ಟೇಪ್ನ ಸ್ಟಿಕ್ ಮಾಡಿದ್ದೆ. ಗ್ಲೂಗನ್ನಲ್ಲಿ ಮಾಡಿದ್ರೆ ಅದು ಗಟ್ಟಿ ಕೂರುತ್ತೆ ಅಂತ. ಸೊ ಹಾಗೆ ಫೋಟೋ ಅಂಕಲ್ ಅಂಗಡಿಯಲ್ಲಿ ತೆಗೆಸ್ಕೊಂಡು ಬಂದಿದ್ದೆ. ಆಮೇಲೆ ಅಂಕಲ್ ಅಂಗಡಿಯಲ್ಲೇ ಫೋಟೋ ಪ್ರಿಂಟ್ ಆಗುತ್ತಲ್ಲ, ಅದೇ ಶೀಟಲ್ಲಿ ನಾನೇ ಕ್ಯಾಲೆಂಡರ್ ಬರ್ಕೊಂಡೆ. ನನಗೆ ಕೈಯೆಲ್ಲ ನಡುಕ್ತಿತ್ತು, ಬರಿಬೇಕಾದ್ರೆ ಸ್ಟ್ರೈಟಾಗಿ ಬರುತ್ತೋ ಬರಲ್ಲೋ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ಸೊಟ್ಟ ಹೋಗಿದೆ. ಸೊ ಆಮೇಲೆ ಇದು ನಂದು ಪ್ಲ್ಯಾಂಟ್ಸ್ದು ಇದು ಡೂಪ್ಲಿಕೇಟ್ ಎಲೆಗಳಿತ್ತು. ಸೊ ಅದನ್ನೇ ಒಂದೆರಡು ಕಟ್ ಮಾಡ್ಕೊಂಡು ಅಂಟಿಸ್ಕೊಂಡೆ. ಹಾಗೆ ಇದು ಟೇಪು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೂದಲಿಗೆ ಕಟ್ಕೊತಿದ್ವಲ್ಲ, ಆ ಟೇಪಲ್ಲಿ ರೋಸ್ ಮಾಡಿಕೊಂಡೆ ನಾನು ಮನೆಯಲ್ಲೇ. ಸೊ ಅದನ್ನೆಲ್ಲ ಅಂಟಿಸಿ ಸೊ ಫೋಟೋ ಮತ್ತು ಕ್ಯಾಲೆಂಡರ್ ಎಲ್ಲ ಅಂಟಿಸ್ದೆ. ಸೊ ಆಮೇಲೆ ಸುತ್ತ ಒಂದು ಲುಕ್ ಬರಲಿ ಅಂತ ಹೇಳಿ ಆಯುಷು ಗ್ಲೂಗನ್ ಹಾಕ್ತಿದ್ದ, ನಾನು ಮುತ್ತಂಟಿಸ್ಕೊಂಡು ಹೋಗ್ತಿದ್ದೆ. ಸೊ ಸುತ್ತ ಮುತ್ತಂಚಿದ್ವಿ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾವು ಸ್ಟಾರ್ಟಿಂಗ್ ಅಂದ್ಕೊತಿದ್ವಿ ಚೆನ್ನಾಗಿ ಬರುತ್ತೋ ಇಲ್ಲವೋ ಅಂತ. ಯಾಕಂದರೆ ನಾವು ನೋಡಿದ್ದು ಸ್ವಲ್ಪ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದರು. ನಾನು ರೆಡ್ಡಿಗೆ ವೈಟ್ ಸ್ವಲ್ಪ ಲುಕ್ಕಾಗಿ ಕಾಣಿಸುತ್ತೆ ಮುತ್ತು ಅಂತ ಹೇಳಿ ವೈಟ್ ಮುತ್ತು ತೊಗೊಬಂದು ವೈಟ್ ಮುತ್ತು ಅಂಟಿಸ್ತಿದ್ದೆ. ಅದು ಸ್ವಲ್ಪ ನಾವು ಏನೋ ಮಾಡೋ ಇದರಲ್ಲಿ ಗಡಿಬಿಡಿನಲ್ಲಿ ಸ್ವಲ್ಪ ಸೈಡಿಗೆ ಇಳ್ಕೊಂಬಿಟ್ಟಿದ್ವಿ, ಅದು ಅಷ್ಟಾಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ಹಾಗೆ ಕ್ಲೇ ತೊಗೊಂಡು ಆ ಕಡೆ ಈ ಕಡೆ ಅಂಟಿಸೋದಕ್ಕೆ ತೆಂಗಿನಕಾಯಿ ಒಂದು ಕಡೆ ಮತ್ತು ಇನ್ನೊಂದು ಕಡೆ ಅಗ್ನಿ ಸಾಕ್ಷಿಗೆ 7 ರೌಂಡ್ ಹೊಡಿತಾರಲ್ಲ, ಸೊ ಅದು ಗಂಟು ಕಟ್ತಾರಲ್ಲ, ಆ ಗಂಟು ಒಂದು ಥೀಮ್ ಇಟ್ಕೊಂಡು ಮಾಡಬೇಕಿತ್ತು. ಸೊ ಬಟ್ ಕ್ಲೇನಲ್ಲಿ ಅದು ಗಟ್ಟಿ ಕೂರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಅದೇನೋ ಎಮ್ಸಿಲ್ ಸಿಗುತ್ತೆ ಅದರಿಂದ ಮಾಡೋಣ ಅಂತೇಳಿ ಎಮ್ಸಿಲ್ ತೊಗೊಬಂದು
ಒಂದು ಶೇಪ್ ಕೊಡ್ತಿದ್ವಿ. ಸೊ ಅದನ್ನು ಒಂದು ಶೇಪ್ ಕೊಟ್ಟು ಪೇಂಟ್ ಮಾಡಿ ಅಂಟಿಸ್ಬೇಕಿತ್ತು. ಸೊ ನನ್ನ ತಮ್ಮ ತೆಂಗಿನಕಾಯಿದು ಮಾಡ್ತಿದ್ದ, ನಾನು 7 ರೌಂಡ್ಸ್ ಹೊಡಿತಾರಲ್ಲ ಅದು ಗಂಟದು ಅದು ನಾನು ಮಾಡ್ತಿದ್ದೆ. ನಮ್ಮಮ್ಮ ಈ ಕಡೆ ಸೈಡಲ್ಲಿ ಅದು ಕೆಳಗಡೆ ಇದಿರುತ್ತಲ್ಲ ಅಲ್ಲಿ ಹಾಕೋದಕ್ಕೆ ಹುಲ್ಲೊಂದು ರೆಡಿ ಮಾಡ್ಕೊತಿದ್ರು. ನಾನು ನನ್ನ ತಮ್ಮ ನಮ್ಮಮ್ಮ ಕೂತ್ಕೊಂಡು 1 ಅವರಲ್ಲಿ ರೆಡಿ ಮಾಡಿದ್ವಿ. ಎಲ್ಲ ಲಾಸ್ಟ್ ಮಿನಿಟಲ್ಲೇ ನೆನಪಾಗ್ತಿತ್ತು ಇದು ಮಾಡಬೇಕು ಅದು ಮಾಡಬೇಕು ಅಂತ. ನನಗೆ ಯಾವತ್ತೂ ಈ ಥರ ಯಾರಿಗೋಸ್ಕರನೂ ಮಾಡಿಲ್ಲ. ಲಾಸ್ಟ್ ಟೈಮ್ ನನ್ನ ಅಕ್ಕನ ಮದುವೆಗೇನೋ ಪಾಟ್ ಪೇಂಟಿಂಗ್ ಮಾಡಿಕೊಟ್ಟಿದ್ದೆ ಗಂಡು ಹೆಣ್ಣು. ಅದು ಬಿಟ್ಟರೆ ಈ ಥರ ಏನಾದ್ರು ಹೊಸ್ದಾಗಿ ಟ್ರೈ ಮಾಡೋದಕ್ಕೆ ಇಷ್ಟಪಟ್ಟು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅದು ಇದು ಗೊತ್ತಾಗ್ತಿರ್ಲಿಲ್ಲ. ಇವಾಗ ಯೂಟ್ಯೂಬ್ ಅದು ಇದು ನೋಡಿ ಏನಾದ್ರು ಹೊಸ್ದಾಗಿ ಟ್ರೈ ಮಾಡಬೇಕು. ಲೈಕ್ ಎಫರ್ಟ್ಸ್ ಮ್ಯಾಟರ್ ಆಗುತ್ತೆ ಯಾರಿಗಾದ್ರೂ. ಅದು ಚೆನ್ನಾಗಿ ಬಂದಿರಲಿ ಬರದೇ ಹೋಗಲಿ, ನಮಗೋಸ್ಕರ ಯಾರೋ ಏನೋ ಮಾಡಿದ್ದಾರೆ ಅಂತ ಅವ್ರು ಯಾವಾಗಲೂ ನೋಡಿದಾಗೆಲ್ಲ ಖುಷಿ ಪಡ್ತಾರೆ. ಸೊ ಅದಕ್ಕೆ ನಮ್ಮ ವೈನಿಗೋಸ್ಕರ ಎಫರ್ಟ್ಸ್ ಹಾಕೋದಕ್ಕೆ ಇಷ್ಟ ಆಯಿತು. ನಮ್ಮ ಅಣ್ಣಂಗೂ ಆ್ಯಕ್ಚುಲಿ ಸರ್ಪ್ರೈಸೇ ಕೊಡಬೇಕು ಅಂತ ಇದ್ದಿದ್ದು, ಆದರೆ ಅವರು ಬಾಯ್ಸ್ ಯಾರೂ ಅಷ್ಟಾಗೆ ಸರ್ಪ್ರೈಸ್ ಆಗೋಲ್ಲ, ಎಷ್ಟೇ ಎಫರ್ಟ್ ಹಾಕಲಿ ಏನೇ ಆಗಲಿ. ಅದಕ್ಕೆ ನಮ್ಮ ವೈನಿಗೆ ಸರ್ಪ್ರೈಸ್ ಪಡಿಸೋಣ ಅಂತ ಹೇಳಿ ನಮ್ಮ ವೈನಿಗೆ ಮಾತ್ರ ಹೇಳಿರಲಿಲ್ಲ, ನಮ್ಮ ಅಣ್ಣಂಗೆಲ್ಲ ಗೊತ್ತಿತ್ತು ಏನು ಮಾಡ್ತಿದ್ದೀವಿ ಏನು ಅಂತ ಹೇಳಿ. ಸೊ ಪಾಪ ಆಯುಷನು ತುಂಬ ಹೆಲ್ಪ್ ಮಾಡ್ದ, ನಮ್ಮ ಮಮ್ಮಿನೂ ಹೆಲ್ಪ್ ಮಾಡ್ತಿದ್ರು, ಎಲ್ಲ ಮಾಡಿ ಪೇಂಟ್ ಸೊ ಎಲ್ಲ ರೆಡಿ ಆಗಿತ್ತು. ಫೈನಲ್ ಸ್ಟೆಪ್ಪು ಅದು ಹುಲ್ಲೊಂದು ಅದು ಪೀಸ್ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಕಟ್ಟಬೇಕು ಅಂತ ನಮ್ಮ ಮಮ್ಮಿ ಕೈಯಲ್ಲೇ ಕಟ್ಟಿದೆ ಗಟ್ಟಿ ಕಟ್ಟಲಿ ಅಂತ. ಸೊ ಫೈನಲ್ ಲುಕ್ ಹೀಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ನನಗೂ ತುಂಬ ಇಷ್ಟ ಆಯಿತು. ಐ ಹೋಪ್ ನಮ್ಮ ವೈನಿಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಒಂದು ಸ್ವಲ್ಪ ವೀಡಿಯೋದಲ್ಲಿ ಗೊತ್ತಾಗಿರಲ್ಲ ಅನ್ಸುತ್ತೆ ಹೇಗೆ ಮಾಡಿದ್ದೀನಿ ಏನು ಅಂತ. ಸೊ ಒಂದ್ಸಲ ಕರೆಕ್ಟಾಗಿ ಹೇಳ್ಕೊಂಡ್ಬಿಡ್ತೀನಿ, ಬನ್ನಿ ನೋಡೋಣ ಹೇಗೆ. ಸೊ ನಾನು ಲುಕ್ಕಾಗಿ ಕಾಣಿಸ್ಲಿ ಅಂತ ಫಸ್ಟೇ ರೆಡ್ ಪೇಂಟ್ ಮಾಡಿಕೊಂಡಿದ್ದೆ. ಸೊ ಇದು ಫ್ಲವರ್ಸ್ ಮಾಡಿದ್ದು ಏರ್ ಬೆಂಡ್ ಕಟ್ಕೊತೀವಲ್ಲ ಸ್ಕೂಲ್ ಮಕ್ಕಳು, ಸೊ ಅದನ್ನು ಯೆಲ್ಲೋ ಕಲರಲ್ಲಿ ಮಾಡಿದ್ದೆ. ಇದು ಗೋಲ್ಡನ್ ಕಲರ್ ಟೇಪ್ ತೊಗೊಬಂದೆ ಲುಕ್ಕಾಗಿ ಕಾಣಿಸ್ಲಿ ಅಂತ. ಹಾಗೆ ಸುತ್ತಮುತ್ತ ಅನಿಸುತ್ತೆ ರೆಡ್ಡಿಗೆ ವೈಟು ತುಂಬ ಎದ್ದು ಕಾಣಿಸುತ್ತೆ ಅಂತ ಹೇಳಿ. ಸೊ ಹಾಗೆ ಇದು 7 ರೌಂಡ್ ಹೊಡಿಬೇಕಾದ್ರೆ ಎಮ್ಸಿಲಲ್ಲಿ ಮಾಡ್ಕೊಂಡಿದ್ದು. ಇದು ಫೋಟೋ ಹೊಡಿಸಿ ಅದಕ್ಕೂ ಸುತ್ತಮುತ್ತ ಹಾಕಿದೆ. ಸೊ ಫೋಟೋ ಹೊಡಿಸ್ತಾರಲ್ಲ ಆ ಶೀಟ್ನೇ ತೊಗೊಬಂದು ಕ್ಯಾಲೆಂಡರ್ ಬರ್ಕೊಂಡೆ, ಅದೇ ತೆಂಗಿನಕಾಯಿ ಮಾಡ್ಕೊಂಡು ಆಮೇಲೆ ಇದು ಹುಲ್ಲೊಂದು ಕಟ್ಕೊಂಡ್ವಿ. ಸೊ ಫೈನಲಾಗಿ ಹೀಗಿತ್ತು. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ. ಸೊ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಬೇಜಾರು ಮಾಡ್ಕೊಂಬಿಡಿ ಅಂತ ಹೇಳ್ತಾ ನಾವು ಭದ್ರಾವತಿಗೆ ಸ್ಯಾಟರ್ಡೇನೇ ಹೋಗಿದ್ವಿ. ಸೊ ಹಾಗೆ ನಮ್ಮ ವೈನಿಗೆ ಗೊತ್ತಿರಲಿಲ್ಲ ಇದೆಲ್ಲ ಮಾಡಿದ್ದು. ಸೊ ಅವ್ರಿಗೊಂದು ಸರ್ಪ್ರೈಸ್ ಇತ್ತು. ಐ ಹೋಪ್ ಅವ್ರಿಗೆ ಇಷ್ಟ ಆಗಿರುತ್ತೆ ಅಂತ ಹೇಳಿ. ಸೊ ನಿಮಗೂ ಇಷ್ಟ ಆಗಿರೋ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸಾರಿ ಗೈಸ್ ವಿಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ನಾನು ಮಾಡ್ತಾ ಇರೋದು. ಸೊ ನಾನು ವಿಡಿಯೋ ಆನಲ್ಲಿ ಮಡಗಿ ಮಾಡ್ತಿದ್ದೆ ನನ್ನ ಪಾಡಿಗೆ ನಾನು, ಅದು ಆ ಕಡೆ ಈ ಕಡೆ ಅಲ್ಲಾಡಿ ಹೋಗಿದೆ, ಅರ್ಧ ಬರ್ಧ ಕಟ್ಟಾಗಿದೆ. ಸೊ ಕ್ಷಮೆ ಇಲ್ಲಿ ಅಂತ ಹೇಳ್ತಾ ನಮ್ಮ ವೈನಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ಐ ಹೋಪ್ ನಿಮಗೂ ಇಷ್ಟ ಆಗಿರುತ್ತೆ. ಹಾಗೆ ಇಂತಕ್ಕೆ ಇಷ್ಟು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂದರೆ ಇದು ನಮ್ಮ ವೈನಿಗೆ ಸರ್ಪ್ರೈಸ್ ಆಗಿತ್ತು. ಅದಕ್ಕೆ ಅವ್ರು ಓಪನ್ ಮಾಡಿ ನೋಡಿದ ಮೇಲೆ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಲೇಟಾಗಿ ಪೋಸ್ಟ್ ಆಗಿದೆ. ಸೊ ಸಾರಿ ಆ್ಯಂಡ್ ಲವ್ ಯು ಆಲ್. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.